ಈಶ್ವರ ಗಣೇಶನ ತಲೆಯನ್ನ ಕತ್ತರಿಸ್ತಾರಲ್ಲ, ಆ ಕತ್ತರಿಸಿದಂತ ತಲೆಯನ್ನ ಇವತ್ತಿಗೂ ಕೂಡ ನಾವು ಈ ಒಂದು ಜಾಗದಲ್ಲಿ ನೋಡಬಹುದು. ಯಾವ್ದಾ ಜಾಗ? ನಾನು ಹಂಸ ಯೂಟ್ಯೂಬ್, ಫೇಸ್ಬುಕ್ ಹಾಗೆ ಇನ್ಸ್ಟಾಗ್ರಾಮ್ ಅಲ್ಲಿ ನನ್ನ ಫಾಲೋ ಮಾಡಿ. ಇದೊಂದು ಪಾತಾಳ ಗುಹೆ. ಸುಮಾರು 160 ಮೀಟರ್ ಉದ್ದ ಇದ್ದು 90 ಮೀಟರ್ ಆಳ ಇದೆ. ನಮ್ಮ ಮಹಾಶಿವ ಗಣೇಶನ ತಲೆಯನ್ನ ಕತ್ತರಿಸಿದ ಮೇಲೆ ಆನೆ ತಲೆಯನ್ನ ಜೋಡಿಸ್ತಾರೆ. ಆದ್ರೆ ಆ ಕತ್ತರಿಸಿದಂತ ತಲೆಯನ್ನ ಈ ಗುಹೆಯೊಳಗೆ ಇರಿಸಿದ್ದಾರೆ ಅನ್ನುವಂತ ನಂಬಿಕೆ ಇದೆ. ಇನ್ನು ಈ ತಲೆ ಏನಿದೆ ಅದನ್ನ ಇವತ್ತಿಗೂ ಕೂಡ ನಾವು ಅಲ್ಲಿಗೆ ಹೋದಾಗ ನೋಡ್ಬೋದು. ಅದರ ಮೇಲೆ ಬ್ರಹ್ಮಕಮಲ ಇದ್ದು ಸದಾ ಅದರಿಂದ ನೀರು ಸುರಿತಾ ಇದ್ದು ಗಣೇಶನ ಆ ತಲೆಯ ಮೇಲೆ ನೀರು ಬೀಳ್ತಿರುತ್ತೆ. ಹಾಗಾಗಿ ಈ ಗಣೇಶನನ್ನ ಆದಿ ಗಣೇಶ, ವಿಘ್ನಹರ್ತ ಅಂತ ಕರೀತಾರೆ. 1191 ಇಸ್ವಿಯಲ್ಲಿ ನಮ್ಮ ಆದಿ ಶಂಕರಾಚಾರ್ಯರು ಈ ಗುಹೆಯನ್ನ ಕಂಡು ಹಿಡಿದಿದ್ದಂತೆ. ಮಹಾಭಾರತದ ಕಾಲದಲ್ಲಿ ಪಾಂಡವರು ಹಾಗೆ ದ್ರೌಪದಿ ಈ ಗುಹೆಗೆ ಭೇಟಿ ಕೊಟ್ಟು ಇಲ್ಲೊಂದು ಶಿವಲಿಂಗವನ್ನ ಪ್ರತಿಷ್ಠಾಪನೆ ಮಾಡ್ತಾರೆ. ಇಲ್ಲಿಂದಾನೇ ಹಿಮಾಲಯ ಪರ್ವತದ